ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 6 ಗಂಟೆ ಆಯಿತು. ಸ್ವಲ್ಪ ಮುಂಜಾನೆ ಕಪ್ಪ ಆಗಿದೆ. ಆದರೂ ಹಿಂದೆ ಮಾತ್ರ ಬಿಸಿಲು ಬಂದಾಗಿತ್ತು, ಊರು ಬೆಳಕು ಬಂದಾಗಿತ್ತು. ಆದರೂ ತೆಂಗಿನಗುಂಡೆಗೆ ಡಾಕಲ್ಲುಂಟು, ಈಗ ಹೋಗಬೇಕು ಸ್ವಲ್ಪ ಹೊತ್ತಲ್ಲಿ. ಈಗಾಗಲೇ ಮೂರಿನ ಎಲ್ಲ ದೋಣಿಯವರೀಗ ಡಾಕ್ಯುಮೆಂಟ್ ನಡ್ಕೊ ಬರ್ತಿದ್ರು ಕಣೆ, ಹ್ಯಾಂಗೆ ನಡ್ಕೊ ಬರ್ತಿದ್ರು ಕಣಿ ತೋರಿಸ್ದೆ. ತೆಂಗಿನಗುಂಡಿ ಡಾಕ್ಯುಮೆಂಟ್ ಫುಲ್ಲು ನಮ್ಮದೇ ಜನ, ನಮ್ಮೂರಿನ ಜನ ರಾಶಿ ಆಗಿಬಿಟ್ಟಿದ್ರು. ಬನ್ನಿ 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 ಎಲ್ಲ ಬನ್ನಿ ದೋಣಿಗೋಪ್ಪ ಎಲ್ಲ ಬನ್ನಿ 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 ಬನ್ನಿ. ಚೆನ್ನ ಹಾಗೆ ಒತ್ತಿ ಜೆಲ್ ಒತ್ತಿ ಹಾಗೆ ಒತ್ತಿ. ಹಾಗೆ ವೆರಿ ಗುಡ್ ಹಾಗೆ ಮತ್ತೆ ಸ್ವಲ್ಪ ಒತ್ತಿ ಒತ್ತಿ. ಹೂಳು ತುಂಬಿದೆ, ಅದಕ್ಕೋಸ್ಕರ ಜೆಲ್ ಹಾಕೊಂಡು ಜಾಸ್ತಿ ಇಂಜಿನ್ ಇಳಿಸೋದು ಆಗ್ತಿಲ್ಲ. ಇಲ್ಲ ಜೋರ ಹಾಫ್ ಇಂಜಿನ್ ಇಳಿಸ್ಕೊಂಡು ಈಗ ದೋಣಿ ಹಿಂದೆ ಹಾಕ್ತಿದ್ದಾರೆ. ನೀರು ಇಳುತ್ತಲ್ಲ, ಬರ್ತದ್ರೂ ಓಕೆ, ನೀರು ತುಂಬ ಇಳಿದಿದೆ. ಅದಕ್ಕೋಸ್ಕರ ಅಂದರೆ ಸ್ವಲ್ಪ ಇಂಜಿನ್ ಕೆಳಗೆ ತಾಗುವ ದೃಷ್ಟಿಯಿಂದ ಇಂಜಿನ್ ಸೇಫ್ಟಿಗೋಸ್ಕರ ಸ್ವಲ್ಪ ಹಾಫ್ ಟಚ್ ಮಾಡ್ಕೊಂಡು ಓಡಿಸಿದ್ರು ನೋಡಿ ಅವರು. ಅಪ್ಪ ಈಗ ದೋಣಿಗೆ ಇಷ್ಟು ದಿವಸ ನಾವು ಆಚೆಗೆ ಹಿಡ್ದಿದ್ದ, ಇವತ್ತೇ ಈಚೆ ಬಂದಿದ್ದ ತೆಂಗಿನಗುಂಡೆಗೆ. ಅದರ ಕಣೆ ಆಚೆಗೆ ಅಳುಗಡ್ಡಿ ಡಾಕ್ ಎಲ್ಲ ಬಿಟ್ಟಿದ್ದಾರೆ. ಹೋಗ್ತಿರೋ ಈಗ ಫಿಶಿಂಗ್ ಹೋಗುವ. ಅಮ್ಮ ಇಡ್ಲಿ ಎಂದರು ತಗೊಂಬಪ್ಪ ಅಪ್ಪ. ನೀವು ಹಬ್ಬ ದೇವಸ್ಥಾನ ಮಾತ್ರ ಒಳ್ಳೆ ತೋದಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಳಗೆ ಕೊಟ್ಟಿದ್ದು. ಇವತ್ತು ಲಾಂಬರ್ ಪಾಯಿಂಟ್ ಕಮ್ಮಿ ಇತ್ತ. ಬೆನ್ನಿ ಬಿಟ್ರು ಎಲ್ಲ ಬಿಟ್ರ ಬೆನ್ನಿ ಪೋಯ ಪೋಸಿಲ್ ಬೋಟು ಬಿಟ್ಟ. ಸ್ವಲ್ಪ ಜಾಗ್ರತೆ. ನಮ್ಮ ಅಳವೆಕೋಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿ. ಒಟ್ಟಿಗೆ ಬಿಟ್ರಲ್ಲ, ಬಿಟ್ಟಿಗೆ ಅವಳು ಬಾಯ್ದಾರೆ ಸಾಕಾಗ್ತಿಲ್ಲ. ಒಂದೇ ಓಟ ಮೀನಿನ ಹತ್ತ. ರಮಣ ರಾವಣ ಸೈಡಿಂದ ಸ್ವಲ್ಪ ಗೋಡಿ ಸ್ವಲ್ಪ ಬೋಟ್ನಾರೆಲ್ಲ ಹೆದರ್ಕಂದ್ರೆ ಊರ ಬಡೆ ಬದಿ ಬಂತಂದರೆ ಉತ್ತರ ದಿಕ್ಕಿನ ಸೈಡ್ ಹೋಗ್ತಾ ಇದ್ರು. ಗಾಡಿಗೆಲ್ಲ ಬಲಿ ಹೊಡೆದಾಗತ್ತಲ್ಲ, ಕರಿ ಬಲಿ ಹೊಡೆದ. ಹಾಗೆ ನಮ್ಮ ಬೆನ್ನಿಗೂ ಹಾಗೆ ಬೆನ್ನು ಕಚ್ಕೊಂಡಿದ್ರಿ. ಈಗ ಈ ಟೈಮಿಗೆ ಸ್ವಲ್ಪ ವೆರಿ ಡೇಂಜರ್. ಅಂತಕ್ಕಂಥ ಲಾಂಬರ್ ಇದ್ದ ಟೈಮಿಗೆ ಲಾಂಬರ್ ಒಯ್ದು ಬಂದರೆ ಎಲ್ಲಿ ಬೆನ್ನಿಗೆ ಕೊಡ್ತಂದು ಹೇಳ್ಕೊಡಿ. ಅದಕ್ಕೋಸ್ಕರ ನಮ್ಮ ಜನರಿಗೆ ಸ್ವಲ್ಪ ಪೇಷನ್ಸ್ ಕಡಿಮೆ. ಎಲ್ಲಿ ಪೇಷನ್ಸ್ ಇರ್ತೋ ಅಷ್ಟು ಒಳ್ಳೇದಂತ ನಮ್ಮ ಜನರಿಗೆ. ಆದರೂ ಡಾಕಿಗೆ ಪ್ಲೇಸ್ ಇಡೋಕ್ಕೋಸ್ಕರ ಇಷ್ಟು ಸ್ಪೀಡಾಗೆಲ್ಲ ಬರ್ತಂದ್ರೆ ಬ್ಯಾಡ ಅನಿಸುತ್ತೆ. ಅಂದರೆ